ನಮ್ಮ ನಿರ್ದೇಶಕರದೊಂದು ಪ್ಲಸ್ ಏನಂದರೆ ಅವರು ಡೈಲಾಗ್ ರೈಟ್ರು ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ, ಅವರು ಡೈರೆಕ್ಟ್ರೆ. ಇವರು ಡೈಲಾಗ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಈಗೇನೋ ನಾವು ಒಂದು ಪ್ರೀ ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ, ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ, ಇದೊಂಚೂರು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ಡೈರೆಕ್ಟ್ರೇ ಡೈಲಾಗ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು. ಆಮೇಲೆ ಇದನ್ನು ಒಂದು 3-4 ವರ್ಷನೂ ಕೂತ್ಕೊಂಡು ಈ ಕಥೆನ ಮಾಡಿದ್ವಿ. ಯಾಕೆಂದ್ರೆ 1 ವರ್ಷ ಮಾಡಿದ್ವಿ, ನಮಗೆ ಓಕೆ ಅನ್ನಿಸ್ತು. ಮತ್ತು ಇನ್ನೊಬ್ರು ಡೈರೆಕ್ಟರ್ ಆಡಾದ್ರು, ಡಾಕ್ಟರ್ ಸೂರಿ ಅಂತ, ಅವ್ರು ಆಡಾದ್ರು. ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು. ಮತ್ತೊಂದಷ್ಟು ಚೇಂಜ್ ಆಯಿತು. ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ. AP ಅರ್ಜುನ್ ಅವರು ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ. ಅರ್ಜುನ್ ಜನ್ಯ ಅವರು 3 ಹಾಡುಗಳನ್ನ 3ನೂ ಅದ್ಭುತವಾಗಿ ಕೊಟ್ಟರು. 3ನೂ ನಮ್ಮ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು. ಆದರೆ ಅದರಲ್ಲಿ ಒಂದು ತುಂಬ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೀರಾಯಿತು. ನಾವು ಅಂದ್ಕೊಂಡಿದ್ವಿ, ನಾನು ಫೋನ್ ಮಾಡ್ತಾನೆ ಇದ್ದೆ ಆನಂದ್ ಅಡಿ ಅವ್ರಿಗೆ, ಇನ್ನೂ 1 ಮಿಲಿಯನ್ ಆಗಲಿಲ್ವಲ್ಲ ಸರ್, 1 ಮಿಲಿಯನ್ ಆಗಲಿಲ್ಲ, 2 ಆಗಲಿಲ್ಲ ಅಂತ. ಬಟ್ ಅದು ಇವತ್ತಿಗೆ 9 ಮಿಲಿಯನ್ ಆಗಿದೆ. ರಿಲೀಸ್ ಆಗೋಷ್ಟರಲ್ಲಿ 10 ಆದರೂ ಆಗುತ್ತೆ. ಒಂದು ಕಾಮಿಡಿ ಪಿಕ್ಚರ್ಗೆ ಆ ಥರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಸಿಗೋದು ತುಂಬ ಕಷ್ಟ ಅನ್ಕೋತೀನಿ. ಯಾಕೆ ಸಿಗುತ್ತೆ ಅಂದರೆ ಈ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾರೇ ಟ್ಯೂನ್ ಮಾಡಬೇಕಾದ್ರೂ ಅವ್ರಿಗೆ ನಾವು ಕಥೆನ ಹೇಳಬೇಕು. ಅವ್ರ ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಆಗ್ತಾರೆ. ನಾವು ಈ ಕಥೆನ ಹೇಳಿದಾಗ ಇದರಲ್ಲಿರೋ ಲವ್ವು ಅಷ್ಟೊಂದು ವೆಯ್ಟ್ ಆಗಿತ್ತು. ತುಂಬ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿ ಕೇಳಿ ಆ ಸಾಂಗ್ ಹುಟ್ಟಿತು. ಫಸ್ಟ್ ಸಿನಿಮಾಗೆ ನನಗೆ ಈ ಥರದ್ದು ಒಂದು ಸಾಂಗ್ ಸಿಕ್ಕಿ ಆ ಸಾಂಗ್ನ ಜನ ಒಪ್ಕೊಂಡಿದ್ದು ತುಂಬ ಖುಷಿ ಪಡ್ತಾ ಇದೆ, ಖುಷಿ ಪಡೋ ವಿಷಯ. ಹಂಗೆ ಇದನ್ನು ಲಿರಿಕ್ ಬರೆದಿದ್ದು AP ಅರ್ಜುನ್ ಅವರು. ಇನ್ನೊಂದು 2 ಸಾಂಗ್ಗಳಿದೆ, ಒಂದು ಇಂಟ್ರೊಡಕ್ಷನ್ ಸಾಂಗು, ಇನ್ನೊಂದು ಡ್ಯಾನ್ಸ್ ನಂಬರು, ಅದು ಒಂದು ಡುಯೆಟ್ ಥರ ಮಾಡಿದ್ದೀವಿ. ಅದನ್ನು ನಮ್ಮ ಬಹುದೂರ್ ಚೇತನ್ ಅವ್ರು ಬರೆದಿದ್ದಾರೆ, ಅವರು ಡೈರೆಕ್ಟ್ರು. ಸೊ ಒಂದಷ್ಟು ಡೈರೆಕ್ಟ್ರುಗಳು, ಒಂದಷ್ಟು ಕಲಾವಿದರುಗಳು ಎಲ್ಲರೂ ಸೇರಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ